ಗೋವಿನ ಮೂತ್ರ ಸೇವಿಸಿದರೆ ಮನುಷ್ಯನಲ್ಲಿರುವ ರೋಗ ಬಾಧೆ ನೋವು ನಿವಾರಿಸುವ ಶಕ್ತಿ ಇದೆ ಎಂದು ಇಟಗಿ ಭೂ ಕೈಲಾಸ ಮೇಲುಗದ್ದುಗೆ ಮಠದ ಗುರುಶಾಂತವೀರ ಸ್ವಾಮೀಜಿ ಅವರು ಹೇಳಿದ್ದಾರೆ. ಯಲಬುರ್ಗಾ ಪಟ್ಟಣದ ಮುಧೋಳ ರಸ್ತೆಯಲ್ಲಿರುವ ಶ್ರೀ ಬಸವಲಿಂಗೇಶ್ವರ ಗೋಶಾಲೆ ಆವರಣದಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಹಾಗೂ ಶ್ರೀಧರ ಮುರುಡಿ ಮಠದ ಸಂಯುಕ್ತ ಆಶ್ರಯದಲ್ಲಿ ಬುಧವಾರ ಸಂಜೆ ಹಮ್ಮಿಕೊಳ್ಳಲಾಗಿದ್ದ ಶ್ರಮ ಸೇವೆ ಹಾಗೂ ಗೋಮಾತೆ ಪೂಜೆ ಸಮಾರಂಭದ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಹೆತ್ತು ಹೊತ್ತು ಸಾಕುವ ತಾಯಿ ಜೀವವಿಡೀ ಅಮೃತ ನೀಡುವ ಗೋಮಾತೆಗಿಂತ ಮಿಗಿಲಾದ ದೇವರಿಲ್ಲ ಎಂದರು. ಇದನ್ನ ನಾವು ಇವತ್ತು ಯಲಬುರ್ಗಾ ಬಸವಲಿಂಗೇಶ್ವರ ಗೋಶಾಲೆಯಲ್ಲಿ ಗೋಪೂಜೆಯನ್ನು ಮಾಡ್ತಾ ಇದ್ದೇವೆ. ಇವತ್ತೊಂದು ದಿನ ಮಾಡೋದ್ರ ಸಾಲದು. ಗೋಪೂಜೆಯನ್ನು ಪ್ರತಿನಿತ್ಯ ಮಾಡಬೇಕು ಅನ್ನುವಂಥದ್ದನ್ನ ಹಿಂದಿನ ಆದಿ ಅನಾದಿಯಿಂದ ಪೂರ್ವಜರು ಹಾಕಿಕೊಂಡು ಬಂದಿರತಕ್ಕಂಥ ನೇಮ ಪದ್ಧತಿ ಅದು. ಪುರಾಣಗಳ ಇತಿಹಾಸವನ್ನ ತೆಗೆದುಕೊಂಡು ನೋಡಿದಾಗ ಗೋವುಗಳ ಉತ್ಪತ್ತಿ ಯಾವಾಗ ಆಯಿತು ಅಂತಂದಾಗ ಸಮುದ್ರ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ಗೋವುಗಳು ಉತ್ಪತ್ತಿ ಆದವು ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡು ಬರ್ತೀವಿ. ಇನ್ನು ಗೋವುಗಳನ್ನ ಯಾಕೆ ನಾವು ಪೂಜೆ ಮಾಡಬೇಕು ಅಂತಂದೇಳಿ ಅಂದ್ರೆ ಸಾಕ್ಷಾತ್ ಗೋವಿನಲ್ಲಿ ಗೋವು ಅಂತಂದ್ರೆ ನಡೆದಾಡ್ತಕ್ಕಂಥ ದೇವರು ಅಂತದು, ನಡೆದಾಡ್ತಕ್ಕಂಥ ದೇವಾಲಯ ಅಂತಂದೇಳಿ ಕರೀತಾರೆ. ಆ ಗೋವಿನಲ್ಲಿ ಗೋಮಾತೆಯಲ್ಲಿ 333 ಕೋಟಿ ದೇವತೆಗಳು ಇರ್ತಾರೆ ಅನ್ನುವಂಥದ್ದನ್ನ ಆದಿ ಅನಾದಿಯಿಂದ ಪುರಾಣ ವೇದಾಗಮಗಳು ಸಾರಿ 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 ಹೇಳ್ತಾ ಇದ್ದಾವೆ. ನೋಡಿ, ಇಲ್ಲೆಲ್ಲ ಬಂದು ಕುಂತೀರಿ, ಬಹಳ ಮಂದಿ ನಿಮ್ಮ ಮನೆ ದೇವರ ಆರಾಧಕರದಿರಿ, ಬಹಳ ಮಂದಿ ದೇವಿ ಆರಾಧಕರದಿರಿ, ಬಹಳ ಮಂದಿ ಬೇರೆ ಬೇರೆ ದೇವರ ಆರಾಧಕರದಿರಿ ನೀವು. ಆದ್ರೆ ನಿಮಗೊಂದು ಕಲ್ಪನೆ ಇರಲಿ, ನಿಮ್ಮ ತಲೆಯೊಳಗೆ ಒಂದು ವಿಚಾರ ಇರಲಿ. ಏನು ಹೇಳೋದು ಅಂತಂದ್ರ, ನಿಮ್ಮ ಒಂದು ದೇವರಿಗೆ, ನಿಮ್ಮ ಮನೆ ದೇವರಿಗೋ ಅಥವಾ ನಿಮ್ಮ ಇಷ್ಟವಾಗಿರ್ತಕ್ಕಂಥ ದೇವರಿಗೋ ನಿಮ್ಮ ಎಲ್ಲ ಬಯಕೆಗಳನ್ನ ಈಡೇರಿಸತಕ್ಕಂಥ ದೇವರಿಗೆ ಹೋಗ್ಬೇಕಾಗಿತ್ತಂತಂದ್ರ ನೀವು ಅದಕ್ಕೆ ಮುಂಚಿತವಾಗಿ ಪ್ರಿಪ್ಲಾನ್ ಮಾಡ್ಕೊಂತೀರಿ. ಅದು ಅಷ್ಟು ದೂರ ಹೋಗಿ ಅದಕ್ಕೆ ಹೋಗಿ ಆ ದೇವ್ರಿಗೆ ಹೋಗಿ ಎಲ್ಲ ನಿಮಗೇನು ಸಂಕಲ್ಪ ಐತೆ ಅದನ್ನು ಮಾಡಿ ಕಾಯಿ ಕರ್ಪಣ ಮಾಡ್ಕೊಂಡ್ ಬರ್ತೀರಿ. ಇಷ್ಟು ಲಕ್ಷ್ಯ ಇರಲಿ ನಿಮಗ. ಒಂದು ದೇವ್ರಿಗೆ ಹೋಗ್ಬೇಕಾಗಿತ್ತಂದ್ರೆ ಅಷ್ಟು ದೂರ ಹೋಗ್ಬೇಕು ಅನ್ನುವಂಥ ಪರಿಕಲ್ಪನೆ ನಿಮಗದ, ಜ್ಞಾನದ. ಆದ್ರೆ ನಾನು ಹೇಳುವಂತ ಒಂದು ವಿಚಾರ ಏನು ಅಂತಂದ್ರ, ನಿಮ್ಮ ಮನೆ ದೇವರು ಅನ್ನುವಂತ ಅಂತ ದೇವರು 333 ಕೋಟಿ ದೇವತೆಗಳನ್ನ ನೋಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕಂದ್ರ ಅದು ಯಲಬುರ್ಗಾ ಪಟ್ಟಣದ ಶ್ರೀ ಬಸವಲಿಂಗೇಶ್ವರ ಗೋಶಾಲೆಗೆ ಬಂದು ಗೋವುಗಳ ಸೇವೆ. ಶ್ರೀಧರ ಮುರುಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿ ಮಾತನಾಡಿ, ಮಾತೃವಾತ್ಸಲ್ಯವನ್ನು ಗೋವುಗಳಲ್ಲೂ ಕಾಣುವಂತಾದಾಗ ಮಾತ್ರ ಗೋವಿನ ಪೂಜೆಗೆ ಅರ್ಥ ಬರುತ್ತದೆ. ಹೆತ್ತಮ್ಮ ಮೊದಲು ತಾಯಿಯಾದರೆ ಗೋವುಗಳು ಸಾಕು ತಾಯಿಯ ಸ್ಥಾನ ಪಡೆಯುತ್ತವೆ. ಗೋವು ನೀಡುವ ಎಲ್ಲವೂ ಆರೋಗ್ಯ.
ಕೃಷಿ ಹಾಗೂ ಪರಿಸರಕ್ಕೆ ಪೂರಕವಾಗಿದ್ದು ಗೋವನ್ನು ಕಾಮಧೇನು ಗೋಮಾತೆ ಎಂಬ ಹೆಸರಿನಲ್ಲಿ ಪೂಜಿಸುತ್ತೇವೆ. ಈ ನಿಟ್ಟಿನಲ್ಲಿ ಇಂದಿನ ಯುವ ಜನಾಂಗ ಸೇರಿದಂತೆ ಎಲ್ಲರೂ ಗೋವು ರಕ್ಷಣೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಗೋವುಗಳು ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದವು. ಎತ್ತುಗಳು ಭೂಮಿಯಲ್ಲಿ ಉಳುಮೆ ಮಾಡುವಾಗ ಭೂಮಿಯಲ್ಲಿರುವ ವಿಷಕಾರಿ ಅಂಶಗಳನ್ನು ನಾಶಪಡಿಸಿದವು. ಭೂತಾಯಿಯಿಂದ ಉತ್ತಮ ಫಸಲು ಬರುತ್ತಿತ್ತು. ಆದರೆ ಇಂದಿನ ಟ್ರ್ಯಾಕ್ಟರ್ಗಳಿಂದ ಇದು ಸಾಧ್ಯವಿಲ್ಲ. ಇದರಿಂದಾಗಿಯೇ ಕೃಷಿ ಕ್ಷೇತ್ರ ಹಾಳಾಗುತ್ತಿದೆ. ಇದರಿಂದ ಗೋವು ಆಧಾರಿತ ಕೃಷಿಗೆ ನಾವು ಒತ್ತು ನೀಡಬೇಕಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕಿರುನಾಟಕವನ್ನ ಇಲ್ಲಿ ಪ್ರಸ್ತಾವನೆ ಮಾಡಿದಂತ ನಮ್ಮ ಪೂಜ್ಯತೆ ಉತ್ಸಾಹದಿಂದ ತಮ್ಮೆಲ್ಲರ ಮನಮುಟ್ಟುವಂತೆ ನಮ್ಮಲ್ಲಿರ್ತಕ್ಕಂಥ ಭಗವಂತನ ಜಾಗೃತಿಯನ್ನ ಮಾಡಿದರು. ನಿಜವಾದ ಆ ಕಳ ಅಂತಂದ್ರೆ ಅಂದ್ರ ಭಗವಂತ, ಕಳ ಅಂತಂದ್ರೆ ಅವನ ಸ್ವರೂಪ. ಅದಕ್ಕಂತ ನಮ್ಮೆಲ್ಲ ಅಚ್ಚ ಕನ್ನಡದಲ್ಲಿ ಆ ಕಳ ಅಂತ ಹೇಳ. ಆ ಕಳ ಅಂದ್ರ ಭಗವಂತನ ಸ್ವರೂಪ, ಕಳ ಅಂದ್ರ ಭಗವಂತನ ಸ್ವರೂಪನ ಇದರಲ್ಲಿ ಐತೆ ಅಂತ. ಆ ಅಂದ್ರ ತತ್, ತತ್ ಅಂದ್ರೆ ಆ ಭಗವಂತ. ಆ ಅಂದ್ರ ತತ್ ಭಗವಂತ, ಕಳ ಅಂದ್ರೆ ಪ್ರಕಾಶ. ಆ ಒಂದು ಆಕಳ ಅಂತ ಅದಕ್ಕಿಂತ ಆಕಳ ಅಂತ ಆ ಒಂದು ಕಳವನ್ನ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಹಿರಿಯರು ನಮ್ಮ ಪೂಜ್ಯರು ಹೇಳಿದಂಗ ಮಥನದಲ್ಲಿ ಸಮುದ್ರ ಮಥನದಲ್ಲಿ ಏನಪ್ಪಾ ಅಂದ್ರೆ ಕಾಮಧೇನು ಕಲ್ಪವೃಕ್ಷಗಳೆಲ್ಲ ಬಂದು ಅಂತ ಕಂಡು ಪರಮ ಪೂಜ್ಯರಾಗಲೇ ಅರ್ಪಣೆ ಮಾಡಿದ್ರು. ಕಲ್ಪವೃಕ್ಷ ಅಂತಂದ್ರೆ ತೆಂಗಿನ ಗಿಡ, ಕಾಮಧೇನು ಅಂತಂದ್ರೆ ಆಕಳು ಗೋಮಾತೆ ಅಂತೀವಲ್ಲ. ಇದರಿಂದ ಏನಪ್ಪಾ ಅಂದ್ರೆ ಸಾಕಷ್ಟು ಪರಿಣಾಮ ಐತಿ. ನಮ್ಮ ಗಿಡಗಳು ಏನಪ್ಪಾ ಅಂತಂದ್ರೆ ಅದ ಕೈ ಮೇಲೆ ಇಂಗಾಲ ಡೈಆಕ್ಸೈಡ್ ಬಿಡ್ತಾವ, ಕಾರ್ಬನ್ ಬಿಡ್ತಾವಲ್ಲ, ಇಂಗಾಲ ಡೈಆಕ್ಸೈಡ್ ಬಿಡ್ತಾವ ಗಿಡಗಳೆಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ 24 ತಾಸು ಕೂಡ ಇವೇನಪ್ಪ ಅಂತಂದ್ರೆ ಅವ್ರ ಉಸಿರಾಟಕ್ಕೆ ಏನಪ್ಪಾ ಅಂತಂದ್ರೆ ನಮ್ಮ ಈ ಮಲಿನತೆಯನ್ನ ಒಂದು ಮನಸ್ಸಿನಲ್ಲಿರ್ತಕ್ಕಂಥ ಇರ್ಬೋದು, ಅಥವಾ ಈ ಒಂದು ನಮ್ಮ ಮನೆಯಲ್ಲಿರ್ತಕ್ಕಂಥ ವಾತಾವರಣ ಇರ್ಬೋದು, ಒಂದು ಏನಂತಂದ್ರೆ ನಾಸ್ತಿಕತೆ ಇರುವಂತ ಏನು ನೆಗೆಟಿವ್ ಥಿಂಗ್ಸ್ ಏನೋ ಬರುವಂತದ್ದು ಇರ್ಬೋದು. ಪ್ರತಿಯೊಂದು ಏನಪ್ಪಾ ಅಂತಂದ್ರೆ ಆಕಳ ಎಲ್ಲಿರುತ್ತೆ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವ ರೋಗಗಳು ಬರಂಗಿಲ್ಲ, ಏನು ಬರಂಗಿಲ್ಲ ಅನ್ನೋದಕ್ಕೆ ಪರಮ ಪೂಜ್ಯರು ಹೇಳಿದ್ರು. ಅದು ಉಸಿರಾಟ ಕ್ರಿಯೆಯಿಂದ ನಾವು ಮಕ್ಕಳಿಗೆ ಏನಪ್ಪ ಒಂದು ನೆಗಡಿ ಅಥವಾ ತೆಲ್ಲು ಆತಪ್ಪ ಅಂತಂದ್ರೆ ಅಲ್ಲೇ ಒಂದು 10 ನಿಮಿಷ ಮನಸ್ಸಿನಪ್ಪ ಅಂದ್ರೆ ಆಕಳಿರುವಂತ ಜಾಗದಲ್ಲಿ, ಆಕಳ ಮೇವು ತಿನ್ನುವಂತ ಜಾಗದಲ್ಲಿ ಒಂದು 5 ನಿಮಿಷ ಅವನ್ನ ಮನಸ್ಸಿನಪ್ಪ ಅಂತಂದ್ರೆ ಅವು ಆರೋಗ್ಯ ಸುಧಾರಣೆ ಆಗ್ತೈತಿ, ನೆಗಡಿ ಕಡಿಮೆ ಆಗ್ತೈತಿ. ಅದೊಂದು ಸೆಗಣಿ ನೋಡ್ರಿ, ನಾವು ಗೋಮಯ ಆಕಳು ದನ ಅನ್ಬಾರ್ದು. ದನ ಅಂದ್ರೆ ಪಾಪತ್ತೆ, ದನ ಅಂತೀವಿ ನಾವು. ದನ ಸೆಗಣಿ ಕೂಡ ಅನ್ಬಾರ್ದಂತೆ, ಗೋಮಯ ಅನ್ಬೇಕಂತೆ, ಗೋಮೂತ್ರ ಅನ್ಬೇಕಂತೆ. ಅದಕ್ಕೆ ಅವೆಲ್ಲ ಪವಿತ್ರತೆಯನ್ನ ಕಾಪಾಡ. ಗೋಮೂತ್ರ ಅಂತ ಹೇಳಿದ್ರಲ್ಲ, ಅದು ಗೋಮೂತ್ರ ಪ್ರತಿನಿತ್ಯ ಕುಡಿಯೋದ್ರಿಂದ ಅದು ಡೈರೆಕ್ಟ್ ಆಗಿ ಕುಡಿಬಹುದು. ಯಾಕಂತಂದ್ರೆ ಕೆಲವು ಮಂದಿ ವೀಕ್ನೆಸ್ ಇರುತ್ತೆ. ಹೈಬ್ರಿಡ್ ಆಹಾರದಿಂದ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಪವರ್ ಕಡಿಮೆ ಇರುತ್ತೆ. ಆದ್ರೆ ಸಡನ್ಲಿ ತಗೊಂಡ್ಬಿಟ್ಟನಪ್ಪ ಅಂತಂದ್ರೆ ಬಟ್ ಜಾಡಿಸೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನ 8 ಪದ ಕರ್ಚಿಪ್ ಮಾಡ್ತೀವಲ್ಲ, ಹಂಗತೆ 8 ಪದ ಮಡಚಿ ಗೋಮೂತ್ರವನ್ನ ಸೋಸಿ ಅದನ್ನ ದಿನನಿತ್ಯ ಒಂದು ಅರ್ಧ ಗ್ಲಾಸ್ ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಕುಡಿತಾ ಫಸ್ಟ್ ಸ್ಟಾರ್ಟಿಂಗ್ ಕುಡಿಬೇಕು, ನಂತರ ಅರ್ಧ ಕುಡಿತಾ ಹೋದ್ನಪ್ಪ ಅಂತಂದ್ರೆ ಇದೇ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಪುಣ್ಯಕೋಟಿ ನಾಟಕ ಜರುಗಿತು. ಈ ಸಂದರ್ಭದಲ್ಲಿ ರವಿ ಹಡ್ಪದ್, ರೇಣುಕಾ ಹುರುಳಿ, ವೀರಣಗೌಡ ಇಳಿಗೇರ್, ಪ್ರಕಾಶ್ ಪೂಜಾರ್, ಪೃಥ್ವಿ ಕಾಳಮ್ಮ, ಹೊನ್ನಮ್ಮ ಇತರರು ಇದ್ದರು.